ಈಗ ಈಗ ಟೈಮ್ ಬಂದು 10 ಗಂಟೆ ಆಗೈತೆ. ಈಗ ಏನಾಯಿತು ಅಂದರೆ ವಾಪಸ್ 7 ಗಂಟೆಗೆ ಮಲ್ಕೊಂಡಿದ್ದೀನಿ, ನಿದ್ದೆ ಹೋಗ್ಬಿಟ್ಟಿದ್ದೀನಿ. ನಿದ್ದೆಯಲ್ಲಿ ನನಗೆ ಹಾವು ಕಡಿದು ಬಿಟ್ಟಿದೆ, ಬಿಳಿ ಹಾವು ಕಡಿದ ತಕ್ಷಣ ನಾನು ಸಡನ್ಲಿ ನಡಿ ಆಸ್ಪತ್ರೆಗೆ ನನ್ನ ಕಾಲು ಇದಕ್ಕಿದ್ದಂಗೆ ಸ್ವಲ್ಪ ಬಾತ್ಕೊಂಡ್ಬಿಟ್ಟಿದೆ. ನಡಿ ಆಸ್ಪತ್ರೆಗೆ ಹೋಗೋಣ ಅಂತ ಹೋಗೋಕೆ ರೆಡಿ ಆದರೂ ನಾನು, ನಮ್ಮ ತಮ್ಮ, ನಮ್ಮ ಅಪ್ಪಾಜಿ ಎಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಹೊಟ್ಟೆ ಹಸಿತೈತೆ ತಿನ್ನೋಣ ಅಂತ ಅಲ್ಲಿ ನಾನ್ ವೆಜ್ ಅಂಗಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ತಿಂದ್ಬಿಟ್ಟು ವಾಪಸ್ಸು ಸ್ವಲ್ಪ ಹೊತ್ತು ಅದು ಕಟ್ಸ್ಕೊ, ಆಮೇಲೆ ಇಲ್ಲ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಹೋಗೋಣ ಅಂತ ಹಿಂಗೆ ರೆಡಿ ಆದ್ವಿ. ಮತ್ತೆ ಹಿಂಗೆ ಹೋಗ್ತಿದ್ವಿ, ಹೋಗೋಣ ಅಂತ ಆಸ್ಪತ್ರೆ ಹಿಂಗೆ ರೆಡಿ ಹಂಗೆ ಅಲ್ಲಿಂದನೇ ತಿನ್ಕೊಂಡು ಹೋಗ್ಬೇಕಾರೆ ಹಾವಿತ್ತಲ್ಲ, ಆ ಫೋಟೋ ತೆಕ್ಕೊಂಡಿದ್ವಲ್ಲ, ಇದು ಕಡ್ದೈತಂತ ಅದು ಹಾವು ವಾಪಸ್ ಎದ್ಬಿಟ್ಟದೆ. ಎದ್ಬಿಟ್ಟು ಓಡೈತೆ ಆ ಕಡೆ. ನೆಕ್ಸ್ಟ್ ಏನು ಮಾಡಲಿ ಅಂತ ಮಾಡಿದ್ರೆ ಆಸ್ಪತ್ರೆಗೆ ಹೋಗ್ಬೇಕಂತ ರೆಡಿ ಆಗ್ಬೇಕಾದ್ರೆ ಅರ್ಜುನ್ ಬಂದ್ಬಿಟ್ಟು ಎದ್ದಾಳಿಸ್ಬಿಟ್ಟ, ಎಚ್ಚರ ಆಗ್ಬಿಡ್ತು. ಇವ್ರದ್ದು ಒಂದೊಂದಲ್ಲ ಆಟಗಳಿವರು ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ತಿರ್ತಾಳೆ. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೋಸ್ಕರ ಶ್ರೇಯಸ್ಸು ಇವಾಗ ತಾನೇ ಎಂಟ್ರಿ ಕೊಟ್ಟಿದ್ದಾನೆ. ಫುಲ್ ಪೇಷಂಟ್ ಆಗಿಬಿಟ್ಟಿದ್ದವನು. ಏನು ಪೇಷಂಟ್ ಅಂದರೆ ಪ್ಲೇಟ್ ಸೆಟ್ಗಳೇ ಕಮ್ಮಿ ಆಗಿಬಿಟ್ಟಿದ್ವು, ಪ್ಲೇಟ್ಲೆಟ್ಸ್ಗಳು ಕಮ್ಮಿ ಆಗಿಬಿಟ್ಟಿದ್ವು. ಈಗ ಒಂದು ಪರಂಗಿ ಬೇಕು ಅಂತ ಈಗ ಆಡ್ತಿದ್ದಾನೆ. ವರುಣೋದಯವರು ಯಾವಾಗಲೂ ಓದ್ತಿರ್ತಾರೆ. ವರುಣೋದಯವರು ಈ ಲೈಬ್ರರಿಗೆ ಹೋಗಿ ಬಂದು ಒಂದೇ ಸತಿ ಈಗ ಬೆಳಗ್ಗೆ ತನಕ ಓದ್ತಾರೆ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಏನು ಆ್ಯಪ್ ಅದು? ಇದು ಯೂಟ್ಯೂಬರ್ಸ್ ಎಲ್ಲ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಆಡಿಯೋ ಎಡಿಟ್ ಮಾಡ್ತಾರಲ್ಲ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಎಡಿಟ್ ಮಾಡ್ತಾರೆ. ಮತ್ತೆ ಇದನ್ನ ತೊಗೊಂಡು ವಿಡಿಯೋ ಫೋಟೋ ಎಲ್ಲ ಹಾಕಿ ಚೆನ್ನಾಗಿ ವಿಡಿಯೋ ಥರನೇ ಎಡಿಟ್ ಮಾಡ್ಬೋದು. ಓಕೆ, ಊಟಕ್ಕೆ ಇವನು ವಸಂತ ನೋಡಿ, ಇರೋದು ಹೆಂಗಿದ್ದಾನೆ ಅವನು. ಇರೋದು ಹಿಂಗಿದ್ರು ಸರಿಯಾಗಿ ತಿನ್ನೋಕ್ಕೆ ಬರಲ್ಲ, ಹಂಗಂಗೆ ಉಳಿಸ್ತಾನೆ ಇವನು. ಎಲ್ಲರೂ ಓದ್ಕೊಂತಿದ್ದಾರೆ. ಈಗ ಅವನ ಎಕ್ಸಾಮ್ ಇರುವ ಕಾರಣದಿಂದ ಟೈಮು ಎಷ್ಟಾದ್ರೂ ಅಪ್ಪಣ ಬಿಡೋದು ಸತತವಾಗಿ ಓದುತ್ತಿದ್ದಾರೆ. ಗ್ರಹಣ ಆಯ್ತಂತಂದ್ರು, ಹಂಗಾಗಿ ನೀವು ಬಂದೆ. ಚಂದ್ರ ಹೆಂಗೆ ಕಾಣ್ತಾನೆ ಅಂತ ನೋಡಿದ್ರೆ ನೋಡಿ, ಹೆಂಗೆ ಕಾಣ್ತಾನಿಲ್ಲ, ಅಷ್ಟು ಕಾಣ್ತಿದ್ದಾನೆ. ಈ ಥರ ಕಾಣ್ತಿದ್ದಾನೆ. ತಂತಿಲೂ ಕಟ್ಟಿಲ್ಲ, ಅಗ್ದಲೂ ಬಿದ್ದಿಲ್ಲ, ಆದರೂ ಹೆಂಗೆ ಚಂದ್ರ ಅಲ್ಲೇ ಇದ್ದಾನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.